ನಾನು ಮೊನ್ನೆ ನೋಡಿದೆ ಈ ಕೋಟೆ ಮಾನಂದವಾಡಿ ರೋಡ್ ಏನಿದೆ, ವೈಟ್ ಟ್ಯಾಪಿಂಗ್ ಮಾಡಾದ ನಂತರ ಮತ್ತೆ ಪೈಪ್ ಲೈನಿಗೆ ಹಾಕ್ತಿದ್ದಾರೆ. ಕಾರ್ಪೊರೇಷನ್ನಲ್ಲಿ ವೈಟ್ ಟ್ಯಾಪಿಂಗಿಗೆ ಅವಕಾಶ ಮಾಡಿಕೊಟ್ಟಾಗ ಎಲ್ಲೆಲ್ಲಿ ಪೈಪ್ ಲೈನ್ಗಳಿದೆ ಆ ಫೆಸಿಲಿಟೀಸನ್ನು ಏನಿದೆ ಅದರಲ್ಲಿ ಲೈನ್ಗಳನ್ನು ಶಿಫ್ಟಿಂಗು, ಇಲೆಕ್ಟ್ರಿಕ್ ಲೈನ್ಗಳದ್ದು ಶಿಫ್ಟಿಂಗು, ವಾಟರ್ ಲೈನ್ಗಳದ್ದು ಶಿಫ್ಟಿಂಗು, ಫ್ಯೂಚರಲ್ಲಿ ಯಾರಾದ್ರೂ ಕೂಡ ಇನ್ಯಾರೋ ಬರ್ತಾರೆ ರೋಡ್ ಕಟ್ ಮಾಡೋದು, ಅಲ್ಲೋಗಿ ಎಲೆಕ್ಟ್ರಿಕ್ ಲೈನ್ ಎಳೆಯೋದು, ಇದಕ್ಕೆಲ್ಲ ಒಳಗಡೆ ಪೈಪ್ಗಳು ಹಾಕುವಂಥ ವ್ಯವಸ್ಥೆ ಆಗಬೇಕು. ಇದನ್ನೆಲ್ಲ ತಿಳ್ಕೊಂಡು ಮಾಡಬೇಕು. ಇದೇನಾಗಿದೆ ಅಂತಂದರೆ ರಾಜಕಾರಣಿಗಳನ್ನು ಜನ ಬೈಯೋದಕ್ಕೂ ಈ ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ತಲೆ ಇಲ್ದಲೆ ಈ ಕೆಲಸ ಮಾಡೋದಕ್ಕೂ ಸರಿಯಾಗಿ ಹೋಗ್ಬಿಟ್ಟಿದೆ. ಯಾಕೆಂತಂದರೆ ಫಸ್ಟ್ ರೋಡ್ ಹಾಕ್ತಾರೆ, ರೋಡ್ ಹಾಕಿ ಆದ ಕೂಡಲೇ ಬಂದ್ಬಿಟ್ಟು ವಾಟರ್ ಸಪ್ಲೈ ಡಿಪಾರ್ಟ್ಮೆಂಟವ್ರು ರೋಡ್ ಕಟ್ ಮಾಡ್ತಾರೆ, ಅದ್ರ ಶೋಲ್ಡ್ರಲ್ಲಿ ಗುಂಡಿ ಹೊಡ್ಕೊಂಡು ಹೋಗ್ತಾರೆ. ಇನ್ನು ಸ್ವಲ್ಪ ದಿನ ಬಂದರೆ ಎಲೆಕ್ಟ್ರಿಕ್ ಅವ್ರು ಹೊಡ್ಕೊಂಡು ಹೋಗ್ತಾರೆ. ಆಮೇಲೆ ಬರ್ತಾರೆ ಲಾಸ್ಟಿಗೆ ಫಸ್ಟ್ ಯು ಜಿ ಡಿ ಕೆಲಸ ಆಗಬೇಕು, ಅದನ್ನು ಮಾಡಲ್ಲ. ಡ್ರೈನ್ಗಳ ಕೆಲಸ ಆಗಬೇಕು, ಅದನ್ನು ಮಾಡಲ್ಲ. ಫಸ್ಟ್ ರೋಡ್ ಹಾಕ್ತಾರೆ, ಆನಂತರ ಈ ಕೆಲಸಕ್ಕೆ ಬರ್ತಾರೆ. ಇದರಿಂದ ಬಿಲ್ಗಳ ಮೇಲೆ ಬಿಲ್ಗಳಾಗುತ್ತೆ, ಇದು ಖಜಾನೆಗೆ ಹೊರೆ ಆಗುತ್ತೆ. ಇದು ಮಾಧ್ಯಮಗಳಲ್ಲಿ ತೋರಿಸ್ತಾ ಇರೋದು ಕೂಡ ಸತ್ಯ ಸಂಗತಿನೇ ಆಗಿದೆ. ಜನ ಆಕ್ರೋಶ ವ್ಯಕ್ತಪಡಿಸುವಂತಿರೋದು ಕೂಡ ಸೂಕ್ತ ಕಾರಣದಿಂದಲೇ ಆಗಿದೆ. ಇದನ್ನು ಕಾರ್ಪೊರೇಷನ್ನಲ್ಲೂ ಇದಕ್ಕೆ ಸೂಕ್ತ ಮುಂಜಾಗ್ರತೆಯನ್ನು ತೆಗೆದುಕೊಳ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಈಗ ಹೊಸ ಕಾರ್ಪೊರೇಷನ್ ಕಮಿಷನರ್ ಬಂದಿದ್ದಾರೆ, ಸವಿತಾ ಮೇಡಮ್ ಇಲ್ಲೇ ನಮ್ಮ ಮೈಸೂರಿನವರೇ ಆಗಿದ್ದಾರೆ, ಇಲ್ಲೇ ಸಾಕಷ್ಟು ಕೆಲಸವನ್ನು ಮಾಡಿದ್ದಾರೆ. ಇಲ್ಲೇ ನಮ್ಮ ಟೂರಿಸಮ್ ಡಿಪಾರ್ಟ್ಮೆಂಟಲ್ಲೂ ಕೂಡ ಒಳ್ಳೆ ಕೆಲಸವನ್ನು ಮಾಡಿದಂಥವ್ರು. ಅವರಿಗೆ ಮೈಸೂರಿನ ಬಗ್ಗೆ ಅರಿವಿದೆ. ಅವರು ಮುಂಜಾಗ್ರತೆಯನ್ನು ವಹಿಸಲಿ. ಈ ಥರ ಹಾಕಿದ ರೋಡನ್ನು ಅಗೆಯುವಂಥ ಕೆಲಸ, ಅದಾದಮೇಲೆ ಈ ವಾಟರ್ ಲೈನ್ಗಳು ಇವನ್ನೆಲ್ಲ ಹಾಳು ಮಾಡೋವಂಥ ಕೆಲಸ ಆಗಬಾರ್ದು. ಮೇಡಮ್, ಅದಕ್ಕೆ ನಿಮಗೆ ಅನುಭವನೂ ಇದೆ, ದಯವಿಟ್ಟು ಇದನ್ನು ಸರಿಪಡಿಸಿ ಅಂತ ಕೇಳ್ತೀನಿ.